ಬಂದ ನಂತರ ಅಹಿಂದ ನಾಯಕರೆಲ್ಲ ಫುಲ್ ಖುಷಿಯಾಗಿಬಿಟ್ಟಿದ್ರು. ಒಳ ಮೀಸಲಾತಿ ಮರು ಸರ್ವೆ ಸಂಬಂಧ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದಾರೆ. ಸಚಿವ KH ಮುನಿಯಪ್ಪ, H ಆಂಜನೇಯ, RB ತಿಮ್ಮಾಪುರ, L ಹನುಮಂತಯ್ಯ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಗ್ರೇಟರ್ ಬೆಂಗಳೂರಲ್ಲಿ ಒಳ ಮೀಸಲಾತಿ ಸರ್ವೆ ಸಕ್ಸಸ್ ಆಗಿಲ್ಲ. ಪ್ರತಿ ಮನೆಗೂ ಮಾಹಿತಿಯನ್ನ ತಲುಪಿಸಿ ಮಾದಿಗ ಸಮುದಾಯಕ್ಕೆ ಮಾಹಿತಿ ತಲುಪಿಸುವಂತ ಕೆಲಸ ಮಾಡಿ. 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸರ್ವೆ ಯಶಸ್ವಿಯಾಗಿಲ್ಲ. ಸರ್ವೆಗೆ ಒಳಪಡದ ಕುಟುಂಬಗಳಿಗೆ ಮಾಹಿತಿಯನ್ನ ಕೊಡಿ. ಬೆಂಗಳೂರು ಹಾಗೂ ಹೊರಗೆ ಇರೋರಿಗೆ ಮಾಹಿತಿಯನ್ನ ನೀಡಿ. ಸರ್ವೆ ಯಶಸ್ವಿಯಾಗದ ಬಗ್ಗೆ ಮಾಹಿತಿ ನೀಡೋದಕ್ಕೆ ಸಭೆಯಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಮರು ಸರ್ವೆ ಸಂಬಂಧ ಸಭೆಯನ್ನ ನಡೆಸ್ತಾ ಇರೋದು. ಸಭೆಯಲ್ಲಿ ಕಾಂಗ್ರೆಸ್ನ ಅಹಿಂದ ಮುಖಂಡರು ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖವಾಗಿ ಸಚಿವ KH ಮುನಿಯಪ್ಪ, H ಆಂಜನೇಯ, RB ತಿಮ್ಮಾಪುರ, L ಹನುಮಂತಯ್ಯ ಸೇರಿದಂತೆ ಹಲವು ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿರೋದು. ಗ್ರೇಟರ್ ಬೆಂಗಳೂರಲ್ಲಿ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಮತ್ತು ಪಕ್ಷ ಹೊಸದಾಗೆ ಆಗಬೇಕು. ಅದು 10 ವರ್ಷ ಆಯಿತು. 10 ವರ್ಷ ಆದಾದ್ಮೇಲೆ ಹಳೆದಾಗಿದೆ, ಜನಸಂಖ್ಯೆ ಜಾಸ್ತಿ ಬೆಳೆದಿದೆ ಎಂಬ ಇತ್ಯಾದಿ ವಿಷಯಗಳನ್ನು ಇಟ್ಕೊಂಡವರು ಈಗ ಹೊಸದಾಗಿ ಸಮೀಕ್ಷೆ ಮಾಡಕ್ಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಭಾರತ ಸರ್ಕಾರ ಜನಗಣತಿ ಅದ್ರ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅಂತಂದೇಳಿ ಕೇಂದ್ರ ಸರ್ಕಾರನೂ ಕೂಡ ಪ್ರಕಟಪಡಿಸಿದೆ. ಇವೆರಡೂ ಕೂಡ ಗೊಂದಲ ಇದೆ. ಈಗ ಸಮೀಕ್ಷೆ ಮಾಡಲಿಕ್ಕಾಗಲ್ಲ. ಈಗೆಲ್ಲ ಶಿಕ್ಷಕರು ಶಾಲೆ ಆರಂಭ ಆಗಿದೆ. ನೀವೇನಾದರೂ ಮಾಡಬೇಕಂದ್ರೆ ಮತ್ತು ಏಪ್ರಿಲ್ ಮೇನಲ್ಲೇ ಮಾಡಬೇಕು. ಈ ಮಧ್ಯದಲ್ಲಿ ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ 1,60,000 ಜನ ಆ ಶಿಕ್ಷಕರನ್ನ ಒಳಗೊಂಡಿರ್ತಕ್ಕಂಥ 150 ಜನ ಶಿಕ್ಷಕರು, 1.5 ಲಕ್ಷ ಶಿಕ್ಷಕರು, ಇನ್ನು 10,000 ಜನ ಅಧಿಕಾರಿಗಳು, ಇವರು ಎಲ್ಲರೂ ಸೇರಿ ಸುಮಾರು ಒಂದು 165ರಿಂದ 70 ಕೋಟಿಯಷ್ಟು ಹಣ ವೆಚ್ಚ ಮಾಡಿ ಅದನ್ನು ಮಾಡಿದ್ವಿ. ಭಾಳ ವೈಜ್ಞಾನಿಕವಾಗಿ ಮಾಡಿದ್ವಿ. ಈಗಿನ ಸರ್ಕಾರದ ಮುಖ್ಯ ಕಾರ್ಯದರ್ಶಿನಿ ಶ್ರೀಮತಿ ಶಾಲಿನಿ ರಜನೇಶ್ರವರೇ ಹಿಂದುಳಿದ ವರ್ಗಗಳ ಇಲಾಖೆಯ ಕಾರ್ಯದರ್ಶಿಯಾಗಿದ್ದರು. ಅವರು ಬೆಲ್ ಕಂಪ್ನಿ ಕೊಟ್ಟಿದ್ರು. ಎಲ್ಲದನ್ನು ಕೂಡ ಹೊಸದಾಗಿ ಸಮೀಕ್ಷೆ ಮಾಡಬೇಕು ಅಂತೇಳಿ ಕಾಂಗ್ರೆಸ್ಸಿನ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಈ ಸಮೀಕ್ಷೆಯಲ್ಲಿ ಏನಿದೆ, ತಪ್ಪೇನಾಗಿದೆ, ಯಾವುದು ಅವೈಜ್ಞಾನಿಕ, ಯಾವುದು ವೈಜ್ಞಾನಿಕ ಅನ್ನೋದ್ರ ಬಗ್ಗೆ ಏನೂ ಕ್ಲಾರಿಫಿಕೇಷನ್ ಕೊಡದೆ, ಸಮಜಾಯಿಷಿಯನ್ನು ಕೊಡದೇ ಹೊಸ ಸಮೀಕ್ಷೆ ಮಾಡ್ತೇವೆ ಅಂತೇಳಿ ಸರ್ಕಾರ ಕೂಡ ತೀರ್ಮಾನ ತೆಗೆದುಕೊಂಡಿದೆ. ಬಹುಶಃ ಕೆಲವರ ವಿರೋಧದಿಂದಾಗಿ ಹೊಸ ಸಮೀಕ್ಷೆಯ ಹೊಸ ಪ್ರಸ್ತಾವನೆ ಹುಟ್ಟುಕೊಂಡಿದೆ. ಇದು ಸರ್ಕಾರದ ಹಣ ಅಪವ್ಯಯ ಆಗ್ತದೆ ಅಂಥೇಳಿ ಭಾಳ ಜನ ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ಸತ್ಯ ಕೂಡ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಈಗ ಮಾಡಿರೋ ಸಮೀಕ್ಷೆ ಪರಿಪೂರ್ಣವಾಗಿ ಇಲ್ಲ ಅಂತ ಯಾರಾದರೂ ಸಾಬೀತು ಮಾಡಿದ್ರೆ ಆವಾಗ ಹೊಸ ಸಮೀಕ್ಷೆ ಮಾಡಿ ಅದನ್ನು ಸರಿ ಮಾಡಬೇಕು ಅನ್ನೋದು ಸರಿಯಾದ ಕ್ರಮ. ಅದು ಆದರೆ ಈಗ ಮಾಡಿರೋ ಸಮೀಕ್ಷೆಯಲ್ಲಿ ಏನು ತಪ್ಪುಗಳಿವೆ ಅಂತ ಹೇಳ್ದೇನೆ, ಅದನ್ನು ಸಾಬೀತು ಮಾಡ್ದೇನೆ ನಾವು ಇನ್ನೂ ಒಂದು ಸಮೀಕ್ಷೆ ಮಾಡ್ತೀವಿ ಅಂತ ಹೊರಟಿರೋದನ್ನು ನೋಡಿದ್ರೆ ಇದು ಸರ್ಕಾರದ ಹಣವನ್ನು ಹೀಗೆ ಉಪಯೋಗಿಸ್ತಕ್ಕಂಥದ್ದು ಸರಿಯಾದ ಕ್ರಮ ಅಂತ ನನಗೆ ಅನ್ಸುತ್ತೆ. ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಹೈಕಮಾಂಡ್ ಮಣಿತಾ ಅಂತ ಸರ್? ಹೈಕಮಾಂಡ್ ಕೂಡ ಎಲ್ಲರ ಅಭಿಪ್ರಾಯಗಳನ್ನು ಪಡೆದು ಈ ಅಭಿಪ್ರಾಯಗಳು ಈ ಸಮೀಕ್ಷೆಯ ಪರವಾಗಿ ಇಲ್ಲವಾದ್ದರಿಂದ ಹೊಸ ಸಮೀಕ್ಷೆ ಮಾಡಿ ಅಂತ ಹೇಳಿವೆ. ಆ ಅಭಿಪ್ರಾಯ ಕೊಟ್ಟವರು ಯಾರು ಅನ್ನೋದನ್ನು ಸಾರ್ವಜನಿಕವಾಗಿ ಏನೂ ಹೇಳಿಲ್ಲ. ಆದ್ದರಿಂದ ನಮಗೆ ಯಾರು ಹೇಳಿದ್ದಾರೆ, ಯಾರು ಇದರ ಪರವಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಜಾತಿ ಮರು ಸರ್ವೆಗೆ ಅಂದರೆ ಮರು ಸರ್ವೆ ಮಾಡ್ತಾರೆ ಅಂದ ತಕ್ಷಣವೇ ಎಲ್ಲರೂ ಕೂಡ ಹೇಳ್ತಾ ಇದ್ರು ಭಾಳಷ್ಟು ವಿರೋಧ ವ್ಯಕ್ತವಾಗುತ್ತೆ ಅಹಿಂದ ಮುಖಂಡರಿಂದ ಅಂತ ಹೇಳಿ. ಅದರಂತೆ ಆಗ್ತಾ ಇದೆ. ಏನಾಗ್ತಾ ಇದೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಬೆಳವಣಿಗೆ? ಸಮುದಾಯಗಳ ಈ ಹಿಂದೆ ಏನು ಕಾಂತರಾಜ್ ಮತ್ತೆ ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿದ್ದಂತಹ ಒಂದು ರಿಪೋರ್ಟ್ ಅನ್ನ ಯಥಾವತ್ತು ಜಾರಿ ಮಾಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಅಹಿಂದ ವರ್ಗದ ಶಾಸಕರು, ಮುಖಂಡರುಗಳು ಹಾಗೂ ಸಚಿವರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡವನ್ನ ತಂದಿದ್ರು. ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರ ಮೇಲೂ ಕೂಡ ಆ ಒಂದು ಒತ್ತಡ ಇತ್ತು. ಆದ್ರೆ
ಪ್ರಬಲ ಸಮುದಾಯಗಳು ಈ ಅಂಕಿಅಂಶಗಳನ್ನ ನೋಡಿದ ಬಳಿಕ ಪ್ರಬಲ ಸಮುದಾಯಗಳ ಅಂಕಿಅಂಶಗಳು ಬಹಳಷ್ಟು ಏರುಪೇರಾಗಿದ್ದಾವೆ. ಈ ಅಂಕಿಅಂಶಗಳನ್ನ ನಂಬೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಯಥಾವತ್ತು ಈ ವರದಿ ಜಾರಿ ಮಾಡಿದ್ರೆ ನಮ್ಮ ಅಸಮಾಧಾನವನ್ನ ನೀವು ಕಟ್ಕೊಳ್ಬೇಕಾಗುತ್ತೆ ಅನ್ನುವಂತ ಒಂದು ಎಚ್ಚರಿಕೆ ಸಂದೇಶವನ್ನ ರಾಜ್ಯ ಸರ್ಕಾರಕ್ಕೆ ಪ್ರಬಲ ಸಮುದಾಯಗಳು ರವಾನೆ ಮಾಡಿದ್ವು. ಅದರಲ್ಲೂ ಬಹಿರಂಗವಾಗಿ ಕಾಂಗ್ರೆಸ್ನ ಶಾಸಕರು ಹಾಗೂ ಸಚಿವರು ಕೂಡ ಒಂದಷ್ಟು ಜನ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಮರು ಸರ್ವೆ ಆಗ್ಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಇದು ನಮಗೆ ರಾಜಕೀಯವಾಗಿ ಬಹಳಷ್ಟು ದೊಡ್ಡ ಕಂಟಕವನ್ನ ತರುತ್ತೆ ಅಂತ. ಶಾಮನೂರು ಶಿವಶಂಕರಪ್ಪ ಆದಿಯಾಗಿ ಹಲವು ನಾಯಕರುಗಳು ಈ ವಿಚಾರದ ಬಗ್ಗೆ ಬಹಿರಂಗ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಲೇ ಬಂದರು. ಯಾವಾಗ ಈ ಜಾತಿ ಗಣತಿ ವಿಚಾರ ಪ್ರಸ್ತಾಪ ಆಗ್ತಿತ್ತು ಆಗ ಪರ ವಿರೋಧ ಚರ್ಚೆಗಳು ಸಹಜವಾಗಿ ಬರ್ತಲೇ ಇದ್ವು. ಹೀಗಾಗಿ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಸರ್ಕಾರ ಬರಲೇಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಕಳೆದ ಒಂದು ತಿಂಗಳಿಂದಲೂ ಕೂಡ ಪದೇ ಪದೇ ಕರೀತಿದ್ದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರವನ್ನು ಜಯಪ್ರಕಾಶ್ ಹೆಗಡೆ ರಿಪೋರ್ಟ್ ಅನ್ನ ಜಾರಿ ಮಾಡೋದಾ ಬೇಡವಾ, ಏನೆಲ್ಲ ಮಾಡಬೇಕು, ಏನು ಎತ್ತ ಅನ್ನುವಂಥದ್ದು ಸುದೀರ್ಘವಾಗಿ ಚರ್ಚೆ ಮಾಡ್ತಲೇ ಬಂದರು. ಆದ್ರೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರುಗಳು ಇದರ ವಿರುದ್ಧ ಇದ್ದಿದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತ ಒಂದು ಕೆಲಸವನ್ನು ಮಾಡಿದ್ರು. ರಾಜ್ಯದಲ್ಲಿ ಒಂದು ವೇಳೆ ಇದು ಯಥಾವತ್ತು ಈ ರಿಪೋರ್ಟ್ ಜಾರಿ ಮಾಡಿದ್ದಾದ್ರೆ ಕಾಂಗ್ರೆಸ್ಗೆ ಬಹುದೊಡ್ಡದಾದಂತ ಒಂದು ನಷ್ಟ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ. ಈಗ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಕೂರಿಸ್ಕೊಂಡು ಕೊಡುವಂತ ಒಂದು ಕೆಲಸವನ್ನ ಕಳೆದ ವಾರ ಮಾಡಿದೆ. ಅಂದ್ರೆ ಹೊಸ ಮರು ಸರ್ವೆ ಮಾಡಿ ಅನ್ನುವಂತ ಒಂದು ತಾಕೀತನ್ನ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇಬ್ಬರಿಗೂ ಕೂಡ ಕೊಟ್ಟರು. ಆ ಹಿನ್ನೆಲೆಯಲ್ಲೇ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಮರು ಸರ್ವೆ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿತ್ತು. ಆದ್ರೆ ಈಗ ಈ ಆದೇಶದಿಂದ ಪ್ರಬಲ ಸಮುದಾಯಗಳು ಬಹಳಷ್ಟು ಖುಷಿಯಲ್ಲಿದ್ದಾವೆ. ಆದ್ರೆ ಇದನ್ನೇ ಯಥಾವತ್ತು ಜಾರಿ ಮಾಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಿದ್ದಂತಹ ಅಹಿಂದ ವರ್ಗ ಏನಿದೆ, ಈ ವರ್ಗದ ಸಚಿವರು, ಶಾಸಕರು, ಮುಖಂಡರುಗಳು ಹಾಗೂ ಜನರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಇದರಲ್ಲಿ ಯಾವ ಲೋಪ ಇತ್ತು. ಇದನ್ನ ಸಿದ್ದರಾಮಯ್ಯ ಅವರ ಕಟ್ಟ ಬೆಂಬಲಿಗರೇ ಈಗ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ತೆಗೆದುಕೊಂಡಂತ ಒಂದು ತೀರ್ಮಾನ, ಸಿದ್ದರಾಮಯ್ಯ ಅವರು ತೆಗೆದುಕೊಂಡಂತ ತೀರ್ಮಾನ ಸಮಂಜಸವಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮನವೊಲಿಸಬೇಕಾಗಿತ್ತು ಅಂತ. ಹೀಗಾಗಿ ಸಿದ್ದರಾಮಯ್ಯ ಸಹಜವಾಗಿ ಈಗ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೆ. ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಸಹಜವಾಗಿ ಕಾಂಗ್ರೆಸ್ ಅಲ್ಲಿ ಆಗ್ತಿರುವಂತಹ ಈ ಒಂದು ಏರಿಳಿತಗಳ ಹೇಳಿಕೆಗಳು, ವಾದ ಪ್ರತಿವಾದದ ಹೇಳಿಕೆಗಳನ್ನ ವಿಪಕ್ಷಗಳಾಗಿರುವಂತಹ ಜೆಡಿಎಸ್ ಮತ್ತೆ ಬಿಜೆಪಿ ಅವರು ಒಂದಷ್ಟು ರಾಜಕೀಯವಾಗಿ ಲಾಭ ಯಾವ ರೀತಿ ಆಗುತ್ತೆ, ನಾವು ಯಾವ ರೀತಿ ಆದಂತ ಒಂದು ಸ್ಟೆಪ್ ಅನ್ನ ಈ ವಿಚಾರದಲ್ಲಿ ಇಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರಗಳನ್ನ ಈಗ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದ್ದಾರೆ. ರಾಮ್ ಮಾರುತಿ ಬಗಳ ಒಂದು ಈ ಮೊದಲು ಬೇರೆ ಬೇರೆ ದೊಡ್ಡ ದೊಡ್ಡ ಸಮುದಾಯಗಳ ನಾಯಕರೆಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಆಗಲೂ ಕೂಡ ಒಂದು ಪ್ರಶ್ನೆ ಇದ್ದು ಸಿಎಂ ಏನು ನಿರ್ಧಾರ ತೆಗೆದುಕೊಳ್ಬಹುದು ಇದ್ರ ಬಗ್ಗೆ ಅಂತ ಹೇಳಿ. ಏಕಾಏಕಿ ಮರು ಸರ್ವೆಗೆ ಆದೇಶವನ್ನು ಹೊರಡಿಸ್ತಾರೆ. ಈಗ ನೋಡಿದರೆ ಅವರದ್ದೇ ಒಂದು ಅಂದರೆ ಅಹಿಂದ ಮುಖಂಡರೆಲ್ಲ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಸೊ ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಬಹುದು ಅಂತ ಮುಖ್ಯಮಂತ್ರಿಗಳು? ಇಲ್ಲ, ಸಿದ್ದರಾಮಯ್ಯ ಅವ್ರಿಗೆ ರಾಜಕೀಯವಾಗಿ ಬಲ ತುಂಬಿದ್ದು, ಶಕ್ತಿ ತುಂಬಿದ್ದು, ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣವಾಗಿದ್ದು ಅಹಿಂದ ವರ್ಗ ಅನ್ನೋದನ್ನ ಬಹುತೇಕ ಬಾರಿ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2006ರಲ್ಲಿ ಜನತಾ ದಳದಿಂದ ಸಿದ್ದರಾಮಯ್ಯ ಅವರು ಪ್ರತ್ಯೇಕ ಹೊರಗಡೆಗೆ ಬಂದಂತ ಒಂದು ಸಂದರ್ಭದಲ್ಲಿ ಅವತ್ತಿಂದ ಇವತ್ತಿನವರೆಗೂ ಸಿದ್ದರಾಮಯ್ಯ ಯಾವೆಲ್ಲ ಸ್ಥಾನಮಾನಗಳನ್ನ ಪಡ್ಕೊಂಡಿದ್ದಾರೋ ಅದರ ಹಿಂದೆ ಇರುವಂತದ್ದು ಅಹಿಂದ ವರ್ಗ, ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇದನ್ನ ಸಿದ್ದರಾಮಯ್ಯ ಅವರು ಕೂಡ ಸ್ವಾಭಾವಿಕವಾಗಿ ಒಪ್ಕೊಳ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವ್ರಿಗೆ ಒಂದು ಒತ್ತಡ ಇದ್ದೇ ಇತ್ತು, ಇದನ್ನ ಯಥಾವತ್ತು ಜಾರಿ ಮಾಡಬೇಕು ಅಂತ. ಸಿದ್ದರಾಮಯ್ಯ ಅವರು ಕೂಡ ಒಂದು ರೀತಿಯಲ್ಲಿ ಅದೇ ಮನಸ್ಥಿತಿಯಲ್ಲಿದ್ರು. ಕಾಂಗ್ರೆಸ್ ಈ ಹೈಕಮಾಂಡ್ ಸಂಪ್ರದಾಯ ಏನಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಅವ್ರ ವಿಚಾರದಲ್ಲಿ ಆಗಿರ್ಬೋದು, ಯಡಿಯೂರಪ್ಪ ಅವ್ರ ವಿಚಾರದಲ್ಲಿ ಆಗಿರ್ಬೋದು, ಇವ್ರು ಏನೇ ರಾಜ್ಯದಲ್ಲಿ ಏನೇ ಮಾಡಿದ್ರು ಕೂಡ ಹೈಕಮಾಂಡ್ ಮುಂದೆ ಹೋದಂತ ಒಂದು ಸಂದರ್ಭದಲ್ಲಿ ಸಹಜವಾಗಿ ಅವರು ಹೇಳ್ದಂತೆ ನಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದ ನಾಯಕರಿಗೆ ಬಂದೊದಗಿದೆ. ಇದು ಹಲವು ಬಾರಿ ಇದು ಸಾಬೀತು ಕೂಡ ಆಗಿದೆ. ಅದರಲ್ಲಿ ಈ ಹಿಂದೆ ಬೇರೆ ಬೇರೆ ನಾಯಕರುಗಳಿದ್ದಾಗಲೂ ಕೂಡ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಹಲವು ನಿರ್ಧಾರಗಳನ್ನ ತೆಗೆದುಕೊಂಡಂತಹ ಒಂದು ಕೆಲಸಗಳಾಗಿದ್ದಾವೆ. ಇವತ್ತು ಸಿದ್ದರಾಮಯ್ಯ ಆ ಪರಿಸ್ಥಿತಿಯಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಸಿದ್ದರಾಮಯ್ಯ ಅವರ ಮನಸ್ಸಲ್ಲಿ ಹಿಂದಿನ ರಿಪೋರ್ಟ್ ಅನ್ನ ಒಪ್ಕೊಳ್ಬೇಕು ಅನ್ನುವಂತಹ ಒಂದು ಮನಸ್ಸಿದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನೇ ಮಾಡ್ಬೇಕಾಗಿರುವಂತ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಇರುವಂತದ್ದು. ಈ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಈಗ ಮರು ಸರ್ವೆಗೆ ಆದೇಶ ಮಾಡುವಂತದ್ದು. ಆದ್ರೆ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿಕೊಂಡು ಬಂದಿದ್ದಂತಹ ಸಮುದಾಯಗಳು ಈಗ ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿರೋದ್ರಿಂದ ಇದನ್ನ ಯಾವ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತರ್ತಾರೆ, ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತಂದು ಮನವೊಲಿಕೆ ಏನಾದ್ರು ಮಾಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದು ಬಹಳಷ್ಟು ದೂರ ಹೋಗಿದೆ. ಮನವೊಲಿಕೆ ಮಾಡೋದು ಕಷ್ಟ, ಮನವೊಲಿಸೋದು ಕೂಡ ಕಷ್ಟ. ಹೀಗಾಗಿ ಸಿದ್ದರಾಮಯ್ಯ ಅವರು ಒಂದಷ್ಟು ಅಹಿಂದ ವರ್ಗದ ಕೋಪಕ್ಕೂ ಕೂಡ ಕಾರಣ ಆಗ್ಬೋದು. ರಾಮ್.